ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ಟಿವಿ 10 ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಂದಿನ ನಮ್ಮ ಮುಖ್ಯ ಅತಿಥಿ ಮತ್ತು ಸಾಹಿತಿಯಾಗಿರುವಂತ ಎಸ್.ಜಿ. ಕೋಟೆ ಅವರು ನಮ್ಮೊಂದಿಗೆ ಇದ್ದಾರೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕದ 4ನೇ ರಾಜ್ಯ ಅಧಿವೇಶನ ದಾವಣಗೆರೆಯಲ್ಲಿ ನಡೆಯುತ್ತಿದ್ದು, ಅದರ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಒಂದು ಹೆಮ್ಮೆಯ ಸಂಗತಿ. ಅವರು ಸಾಹಿತ್ಯಿಕವಾಗಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿ ಬಂದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿಯೂ ಕೆಲಸ ಕಾರ್ಯ ಮಾಡಿ ಬಂದಿದ್ದಾರೆ. ಹೀಗೆ ಹಲವಾರು ಕಾರ್ಯಚಟುವಟಿಕೆ ಮಾಡುತ್ತಾ ತಮ್ಮದೇ ಆದಂತ ಒಂದು ಛಾಪು ಮೂಡಿಸಿದ್ದಾರೆ. ಬನ್ನಿ, ಈಗ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಹಾಗೆ ಒಂದು ಚರ್ಚೆ ಮಾಡೋಣ. ಯಾವ ತರ ಅವರು ಸಾಹಿತ್ಯಗಳು ಬೆಳೆದುಕೊಂಡು ಬಂದಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲೇ ನಿಮಗೆ ಅಭಿನಂದನೆಗಳು. ಈಗೇನು ದಾವಣಗೆರೆಯಲ್ಲಿ ನಡೆಯುತ್ತಿರುವುದು ಈ 4ನೇ ಅಧಿವೇಶನದಲ್ಲಿ ಅಧ್ಯಕ್ಷ ಆಗಿ ಆಯ್ಕೆಯಾಗಿದ್ದೀರಿ, ಅದಕ್ಕೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಸರ್, ನನಗೆ ಸಂತೋಷ ಅನಿಸ್ತಾ ಇದೆ ಒಂದು. ಮತ್ತು ಈಗ ನಾವೇನು ಸಾಹಿತ್ಯದಲ್ಲಿ ತೊಡಗಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ, ಈ ಅಧ್ಯಕ್ಷ ಆಗುವುದರಿಂದ ಈ ಅಧ್ಯಕ್ಷತೆ ಹುದ್ದೆಯೊಂದಿಗೆ ಕಾರ್ಯವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಂಡು ಇನ್ನಷ್ಟು ಸಾಹಿತ್ಯ ಸೇವೆಯಲ್ಲಿ ತೊಡಗಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ನನಗೆ ಅನಿಸ್ತಾ ಇದೆ. ಈಗ ಸರ್, ಏನೇನು ಪ್ರಮುಖವಾಗಿ ಏನೇನು ಚರ್ಚೆ ಆಗ್ತದೆ, ಮತ್ತೆ ನಿಮ್ಗೆ ಅಧ್ಯಕ್ಷತೆ ಅಂದ್ರೆ ಯಾವ ರೀತಿ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರು ಮಾಡ್ತಾರ, ಆ ತರವಾಗಿ ಇದೇನು ನಡೆಯುತ್ತೆ, ಯಾವ ತರ ಮಾಡ್ತಾರೆ? ಹೌದು, ಅದೇ ಕ್ರಮದಲ್ಲಿ ಮಾಡ್ತಾರ. ಇಲ್ಲಿ ಕಾರ್ಯಕಾರಿ ಸಮಿತಿಯವರು, ಅಲ್ಲಿ ಕಾರ್ಯಕಾರಿ ಸಮಿತಿಯವರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಾಡ್ತಾರೆ. ಅದೇ ಮಾದರಿಯಲ್ಲಿ ಇಲ್ಲಿನೂ ಕೂಡ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿನೂ ಕೂಡ ಕಾರ್ಯಕಾರಿ ಸಮಿತಿಯ ಸದಸ್ಯರು ಸಭೆ ಸೇರಿ ಅಲ್ಲಿ ಸಾಧಕರನ್ನು ನೋಡಿಕೊಂಡು ಯಾರನ್ನ ಮಾಡಬೇಕು ಏನು ಅಂತ ಆಲೋಚನೆಯನ್ನ ಮಾಡಿ ಈ ಸಲ ನನ್ನನ್ನು ಈ 4ನೇ ಅಧಿವೇಶನಕ್ಕೆ ಅಧ್ಯಕ್ಷ ಅಂತ ಅವರು ಆಯ್ಕೆ ಮಾಡಿದ್ದಾರೆ. ಪ್ರಮುಖವಾಗಿ ಯಾವ ವಿಷಯ ಬಗ್ಗೆ ಚರ್ಚೆ ಆಗುವಂತ ನಿಮ್ಮ ಅಷ್ಟೇ ಇಲ್ಲಿ ಈ ಸಲ ಅಂದ್ರೆ ನಾವು ಈಗ 4 ಸಮ್ಮೇಳನಗಳನ್ನ ಮಾಡ್ಕೋತಾ ಬಂದೀವಿ. ಅಂದ್ರೆ 2014ರಲ್ಲಿ ಕರ್ನಾಟಕದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆದರೂ ಕೂಡ ಸುಮಾರು 16 ಹೊತ್ತಿಗೆ ಈಗ ಶಿವಮೊಗ್ಗ ಜಿಲ್ಲೆಯ ಯಡಹಳ್ಳಿ ಅಂತ ತಿಳ್ಕೊಂಡೇ ಗ್ರಾಮದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೌಟುಂಬಿಕ ವಿಷಯಗಳನ್ನ ಕುರಿತಾಗಿ ಭಾರತೀಯ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಏನಿದೆ, ಅದು ಹೇಗೆ ಮನುಷ್ಯನ ಪೂರಕವಾಗಿ ರಕ್ಷಣೆ ಮಾಡ್ಕೊಂಡು ಹೋಗ್ತಾವ್ರ, ಸರ್ವಾಂಗೀಣ ವಿಕಾಸಕ್ಕೆ ಮನುಷ್ಯನಿಗೆ ಹೇಗೆ ಸಹಾಯಕ ಇದೆ ಅನ್ನುವಂಥ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿ ಅವಾಗ ಡಾಕ್ಟರ್ ದೊಡ್ಡರಂಗೇಗೌಡರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅವರು ಪ್ರಸಿದ್ಧ ಕವಿಗಳು, ತಮಗೆಲ್ಲ ಗೊತ್ತಿದ್ದಾಗೆ ಅವರು 3 ವರ್ಷಗಳ ಕಾಲ ಈ ಸಾಹಿತ್ಯ ಪರಿಷತ್ ನಡೆಸಿಕೊಂಡು ಬಂದರು. ಆಮೇಲೆ 2ನೇ ಅಧಿವೇಶನವನ್ನ ಮೈಸೂರಿನಲ್ಲಿ ಮಾಡಿ. ಈ 4ನೇ ರಾಜ್ಯ ಅಧಿವೇಶನ ಯಾವ ದಿನದಂದು ನಡೆಯುತ್ತಿದೆ ಮತ್ತು ಎಲ್ಲಿ ನಡೆಯುತ್ತಿದೆ ಸರ್? ಸರ್, ಈಗ ನಮ್ಮ 4ನೇ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಅಧಿವೇಶನ ದಾವಣಗೆರೆಯಲ್ಲಿ ನಡೀತಾ ಇದೆ, ಜೂನ್ 7 ಮತ್ತು 8. ಇದಕ್ಕಾಗಿ ನಾವೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ಸ್ವತ್ವ, ನನ್ನತನ ಅನ್ನುವಂಥದ್ದು ಏನಿದೆ ಅದು ಸಾಹಿತ್ಯದಲ್ಲಿ ಯಾವ ರೀತಿಯಾಗಿ ಅಭಿವ್ಯಕ್ತಿಯಾಗಿದೆ, ಇಡೀ ನಮ್ಮ ಸಾಹಿತ್ಯ ಪ್ರಪಂಚದಲ್ಲಿ ಸ್ವತ್ವ ಅನ್ನುವಂಥದ್ದು ಅದು ಹೇಗೆ ಪ್ರಕಟ ಆಗಿದೆ, ಅದು ನಮ್ಮ ಓದಿಗೆ ಮತ್ತು ಮಾನವನ ವಿಕಾಸಕ್ಕೆ ಯಾವ ರೀತಿಯಾಗಿ ಸಹಾಯಕ ಆಗಿದೆ ಅನ್ನುವಂಥ ವಿಷಯಗಳ ಮೇಲೆ ಇಲ್ಲಿ ಚರ್ಚೆಯನ್ನ ಮುಖ್ಯವಾಗಿ ಇಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಹಲವಾರು ಜನ ಗೋಷ್ಠಿಗಳಲ್ಲಿ ಭಾಗ ತೆಗೆದುಕೊಂಡು ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡಿದ್ದಾರೆ. ಚಿಂತಕರು ಮತ್ತು ಸಾಹಿತಿಗಳು, ವಿಮರ್ಶಕರು ಇವರೆಲ್ಲ ಭಾಗ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಾಹಿತ್ಯದಲ್ಲಿ ಸ್ವತ್ವದ ಅಭಿವ್ಯಕ್ತಿ ಅಂತ ತಿಳ್ಕೊಂಡು ವಿಷಯ ಇದೆ. ಅದರದ್ದು ಸಮನ್ವಯಕಾರರಾಗಿ ರೋಹಿತ್ ಚಕ್ರವರ್ತಿ ಅವರು ಬೆಂಗಳೂರು ಸಾಹಿತಿಗಳು ಇರ್ತಾರೆ. ಮತ್ತೆ ಅದರ ಜೊತೆಗೆ ಇದೀಗ ಈ ಕನ್ನಡ ಸಾಹಿತ್ಯ ಪರಿಷತ್ ಬೇರೆಯೋ, ಈ ಸಾಹಿತ್ಯ ಪರಿಷತ್ ಬೇರೆಯೋ, ಯಾವ ತರ ಸರ್? ಈಗ ನಮ್ಮಲ್ಲಿ ಈ ಸಾಹಿತ್ಯದ ಅಭಿರುಚಿ ಮತ್ತು ಅಭಿವ್ಯಕ್ತಿ ಸಂಬಂಧದಲ್ಲಿ ಹಲವಾರು ಸಂಘಟನೆಗಳು, ಎರಡೇ ಅಂತಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಎರಡೇ ಅಂತಲ್ಲ. ಈಗ ವಚನ ಸಾಹಿತ್ಯ ಪರಿಷತ್ ಇದೆ, ಹಾಗೆ ಜಾನಪದ ಸಾಹಿತ್ಯ ಪರಿಷತ್ ಇದೆ. ಈ ಎಲ್ಲ ಬಗೆಯ ಸಾಹಿತಿಗಳೇನಿವೆ ತಮ್ಮ ರೀತಿಯಲ್ಲಿ ಚಿಂತನೆಗಳಿಗೆ ಅನುಗುಣವಾಗಿ ಈಗ ಜಾನಪದ ಸಾಹಿತ್ಯವರು ಜಾನಪದ ಕವಿಗಳನ್ನು ಸಂಘಟನೆ ಮಾಡೋದು, ಜಾನಪದ ಕಲಾವಿದರನ್ನು ಸಂಘಟನೆ ಮಾಡೋದು, ಮತ್ತು ಅವರಿಗೆ ಪ್ರದರ್ಶನಗಳನ್ನ ಏರ್ಪಾಟ್ ಮಾಡೋದು, ಜಾನಪದ ಸಾಹಿತ್ಯ ಕೃತಿಗಳನ್ನ ಹೊರಗೆ ಇದೆಲ್ಲ ಮಾಡೋದು. ಮತ್ತೆ ಇದರ ಉದ್ದೇಶ ಏನು ಸರ್? ಸಾಹಿತ್ಯ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಉದ್ದೇಶ ಮುಖ್ಯವಾಗಿ ನಾವು ಕೇಂದ್ರೀಕೃತ ಆಗಿ ಚಿಂತನೆ ಮಾಡುವಂಥದ್ದು ರಾಷ್ಟ್ರೀಯತೆ, ಭಾರತೀಯತೆ ಮತ್ತು ರಾಷ್ಟ್ರೀಯತೆ ನಮ್ಮ ಅಖಿಲ ಭಾರತೀಯ ಸಾಹಿತ್ಯದ ಏಕೈಕ ಗುರಿ ಮತ್ತು ಅಂತಿಮವಂತ ನಿರ್ದಿಷ್ಟ ಗುರಿ. ಇಡೀ ದೇಶದಾದ್ಯಂತ ಇವತ್ತು ಯುವ ಜನಾಂಗ ಏನಿದೆ
ಹಲವಾರು ಜನ ದಾರಿ ತಪ್ಪಿ ಏನೇನೋ ಕಾರ್ಯಚಟುವಟಿಕೆ ತೊಡಗುವಂತವ್ರು ಇದ್ದಾರೆ, ವೇಳೆಯನ್ನ ಅಪವ್ಯಯ ಮಾಡಿಕೊಳ್ಳುವಂತವ್ರಿದ್ದಾರೆ. ಆ ಎಲ್ಲ ಜನರನ್ನ ನಾವು ಸಾಧ್ಯ ಇರುವಷ್ಟು ಮಟ್ಟಿಗೆ ದೇಶದ ಕಡೆಗೆ, ಭಾರತೀಯತೆ ಕಡೆಗೆ ಚಿಂತನೆಗೆ ತೊಡಗಿಸಿ ಅವರಿಂದ ರಚನಾತ್ಮಕ ಕಾರ್ಯಗಳು ಆಗಿ ನಮ್ಮ ಭಾರತೀಯ ಸಮಾಜ ಈಗ ನಾವು ಭಾರತ ದೇಶದ ಸಾಧನೆ, ಭಾರತೀಯತೆ ಇದೆಲ್ಲ ಜಗತ್ತಿನಲ್ಲಿ ನಾವು ನೀವೆಲ್ಲ ಗಮನಿಸುವ ಹಾಗೆ ಬಹಳ ಅಗ್ರೇಸರ ಪಂಕ್ತಿಯಲ್ಲಿ ಇದೆ. ಆದಾಗ್ಯೂ ಕೂಡ ನಮ್ಮ ದೇಶದಲ್ಲಿರುವಂತ ಒಂದು ಟ್ಯಾಲೆಂಟ್, ಪ್ರತಿಭೆ ಅನ್ನುವಂಥದ್ದು ಏನಿದೆ, ಇದು ಸಾಕಷ್ಟು ಇಡೀ ಜಗತ್ತಿನಾದ್ಯಂತ ಹೆಸರು ಮಾಡಿದಂತಹದ್ದಿದೆ. ಮತ್ತೆ ಬಹಳಷ್ಟು ಜನ ಪ್ರತಿಭಾವಂತರಿಗೆ ಇವತ್ತು ವಿಜ್ಞಾನ ಕ್ಷೇತ್ರ ತಗೋರಿ, ಇವತ್ತು ಇತಿಹಾಸ ಸಂಶೋಧನೆ ಕ್ಷೇತ್ರ ತಗೊಳ್ರಿ, ಇವತ್ತು ಆಟ ಕ್ರೀಡೆಗಳ ವಿಷಯ ತೆಗೆದುಕೊಳ್ರಿ, ಇವತ್ತು ಯುದ್ಧದ ಸಂದರ್ಭನೇ ತೆಗೆದುಕೊಳ್ರಿ, ಎಲ್ಲಿದ್ರೂ ಕೂಡ ಭಾರತ ದೇಶ ಮತ್ತು ಭಾರತೀಯತೆ ಅನ್ನುವಂಥದ್ದು ಎದ್ದು ಕಾಣುವಂಥದ್ದಿದೆ. ಇದಕ್ಕೆ ಹೆಚ್ಚು ಪುಷ್ಟಿ ಬರಲಿ, ಶಕ್ತಿದಾಯಕ ಆಗಲಿ ಅಂತ ತಿಳ್ಕೊಂಡು ನಾವು ಯುವಜನಾಂಗದ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಇದ್ರದ್ದು ರಾಜ್ಯ ಘಟಕದ ಒಂದೇ ಹಂಗೆ ಇದೆಯೋ ಮತ್ತೆ ಜಿಲ್ಲಾ ಘಟಕದಲ್ಲಿ ಬೇರೆ ಬೇರೆ ಇದೆಯೋ ಅಥವಾ ರಾಷ್ಟ್ರೀಯ ಘಟಕದಲ್ಲಿ? ಅಲ್ಲ, ಇದು ರಾಷ್ಟ್ರೀಯ ಘಟಕ ಇದ್ದಾರೆ. 1960 ಹೊತ್ತಿಗೆ ರಾಷ್ಟ್ರೀಯ ಘಟಕ ಪ್ರಾರಂಭ ಆಗಿದೆ. ಅಲ್ಲಿ ನಿಲ್ಕೊಂಡು ಇಲ್ಲಿವರೆಗೆ ಇಡೀ ಭಾರತ ದೇಶದಾದ್ಯಂತ ಶಾಖೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ 2014 ನಾವು ಪ್ರಾರಂಭ ಮಾಡಿದ್ದೀವಿ. ಅದನ್ನು ಜಿಲ್ಲಾ ಘಟಕ. ಹೌದು. ಆಮೇಲೆ ಅದನ್ನ ವಿಸ್ತಾರ ಮಾಡ್ತಾ ಬಂದು ಈಗ 35 ಜಿಲ್ಲೆಗಳಲ್ಲಿ ಘಟಕಗಳಿವೆ. ಅದ್ರ ಜೊತೆಗೆ ಸುಮಾರು 75 ತಾಲೂಕಾ ಘಟಕಗಳಲ್ಲಿ ನಾವು ಘಟಕದ ಕೇಂದ್ರಗಳನ್ನ ತೆಗೆದಿವಿ. ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ 2017ರಲ್ಲಿ ನಾವು ಇದನ್ನ ಪ್ರಾರಂಭ ಮಾಡಿದ್ವಿ. ಇಲ್ಲೇ ವಿದ್ಯಾಗಿರಿ ಶಿವಾಲಯದಲ್ಲಿ ಅದರದ್ದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಅಲ್ಲಿ ಮಾಡೋದ್ರ ಜೊತೆಗೆ ನಾವು ಪ್ರತಿ ತಾಲೂಕಿನಲ್ಲಿ ಒಂದೊಂದು ಘಟಕವನ್ನು ಮಾಡಿ ಎಲ್ಲಾ 9 ತಾಲೂಕುಗಳಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಚಟುವಟಿಕೆ ಏಕಕಾಲಕ್ಕೆ ಪ್ರಾರಂಭ ಮಾಡಿ. ಅಂದ್ರೆ ಸರ್, ಇದಕ್ಕೆ ಈಗ ಸಾಹಿತ್ಯ ಪರಿಷತ್ತಿನ ಪರ್ಯಾಯವಾಗಿ ಇದೊಂದು ಹಾಗಿಲ್ಲ. ಪರ್ಯಾಯ ಅಂತಾಗ್ಲಿ, ಪ್ರತಿಸ್ಪರ್ಧೆ ಅಂತಾಗ್ಲಿ ಯಾವುದೂ ಇಲ್ಲ. ಈಗ ಅವರು ಮಾಡುದನು ಸಾಹಿತ್ಯ ದೇಶಕ್ಕಾಗೇನ, ವ್ಯಕ್ತಿ ವಿಕಾಸನಕ್ಕಾಗೇನ, ನಾವು ಮಾಡುದನು ಕೂಡ ಅದೇ ಉದ್ದೇಶ, ಅದೇನ್ ಪ್ರಶ್ನೆ ಇಲ್ಲ. ಅಂದ್ರೆ ಈಗ ಅಧ್ಯಕ್ಷ, ಈಗ ತಾಲೂಕು ಘಟಕ ಅಧ್ಯಕ್ಷ, ಜಿಲ್ಲಾ ಘಟಕ ಅಧ್ಯಕ್ಷ, ರಾಜ್ಯ ಘಟಕ, ಅದು ಯಾವ ತರ ಒಂದು ಆಯ್ಕೆ ಪ್ರಕ್ರಿಯೆ? ಅದು ಆ ರೀತಿ ಯಾವ್ದು ಆಯ್ಕೆ ಪ್ರಕ್ರಿಯೆಗಳನ್ನ ನಾವು ಈಗ ಕಸಾಪದಲ್ಲಿ ಚುನಾವಣೆಗಳು ನಡೀತಾವ ಅದೆಲ್ಲ. ಯಾಕಂತಂದ್ರೆ ತಮಗ ಗೊತ್ತಿರುವ ಹಾಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಕೂಡ ಜಿಲ್ಲಾ ಘಟಕಕ್ಕೆ ಅಧ್ಯಕ್ಷ ಆಗಿದ್ದೆ. 2008ರಿಂದ 2011 ವರ್ಷದವರೆಗೆ ನಾನು ಅಂದ್ರೆ 3.5 ವರ್ಷ ನಾನು ಅಧ್ಯಕ್ಷ ಆಗಿದ್ದೆ. ಅಲ್ಲಿ ನಡೆಯುವಂತ ವ್ಯವಸ್ಥೆ ಮತ್ತು ಅಲ್ಲಿ ಆಯ್ಕೆಯ ಪ್ರಕ್ರಿಯೆಗಳು ಭಿನ್ನವಾಗಿದೆ. ಉದ್ದೇಶ ಮತ್ತು ಸಾಹಿತ್ಯ ಜನರನ್ನು ತಲುಪಲಿ ಎನ್ನುವಂತ ಮನುಷ್ಯ ಒಂದೇ ಆಗಿದ್ರು ಕೂಡ ಅವರ ಈ ಆಡಳಿತದ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಭಿನ್ನತೆ ಇದೆ. ನಮ್ಮಲ್ಲಿ ಇನ್ನು ಇದು ಸ್ಟ್ಯಾಂಡ್ ಆಗಿ ಪ್ರಸಾರಗೊಳ್ಳಬೇಕಂತ ಸ್ಥಿತಿಯಲ್ಲೂ ಕೂಡ ಇದೆ, ಇದನ್ನು ಕೂಡ ನಾವು ಒಪ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಗೆ ಯಾರ್ಯಾರು ಹೆಚ್ಚು ಕ್ರಿಯಾಶೀಲರಾಗಿದ್ದಾರೆ ಜಿಲ್ಲೆಯಲ್ಲಿ, ಮತ್ತೆ ಅಂಥವರಿಂದ ಈ ಸಮಾಜಕ್ಕಾಗಿ ತಾವು ಸಮರ್ಪಿತ ಭಾವದಿಂದ ದುಡಿಯುವಂತ ಜನ ಯಾರಿದ್ದಾರೆ ಅವ್ರನ್ನ ಗುರುತು ಮಾಡಿ ನಾವು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯ ಘಟಕದ ಪರವಾಗಿ ಇಡೀ ರಾಜ್ಯದಾದ್ಯಂತ ನಾವು ಕಾರ್ಯಗಳನ್ನ ಆಯ್ಕೆ ಮಾಡ್ತಾ ಇದ್ವಿ. ಇದ್ರ ಸಲುವಾಗಿ ನಾವು ಸಾಕಷ್ಟು ಈ ನಮ್ಮ ಅಂತರ್ಜಾಲ ಮೊಬೈಲ್ ಮುಖಾಂತರನು ಕೂಡ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡ್ತೀವಿ. ಮತ್ತೆ ಜನರನ್ನು ಗುರುತು ಮಾಡಿ ಒಳಗೆ ತರುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಜಿಲ್ಲಾ ಘಟಕಗಳು ಏನೇನು ಕೆಲಸ ಮಾಡ್ಯಾವ ಅದು 4 ವಲಯಾಗಿ ನಾವು ವಿಂಗಡಣೆ ಮಾಡಿ, ಒಂದು ಶ್ರೀಗಂಧದ ವಲಯ ಅಂತ ತಿಳ್ಕೊಂಡು, ಒಂದು ಕಿತ್ತೂರು ವಲಯ ಅಂತ ತಿಳ್ಕೊಂಡು, ಒಂದು ವಿಜಯನಗರ ವಲಯ, ಈಗ 4 ಘಟಕಗಳನ್ನು 4 ವಲಯಗಳನ್ನು ಮಾಡಿ ವಲಯಕ್ಕೆ ಹೋಗುವ ವೀಕ್ಷಕರನ್ನು ನೇಮಿಸಿದ್ದೀವಿ. ಉದಾಹರಣೆಗೆ ಈ ಕಲಬುರಗಿಗೆ ನಮ್ಮ ಗೊಡ್ರಾಲ್ ಡಾಕ್ಟರ್ ಅದರ ಒಬ್ಬ ವೈದ್ಯರ, ಅವರು ಶಿವಶರಣಪ್ಪ ಗೊಡ್ರಾಲ್ ಅಂತ ತಿಳ್ಕೊಂಡು ಈ ನಮ್ಮ ಉತ್ತರ ವಲಯದ ಎಲ್ಲ ಅವರು ಇದನ್ನ ನೋಡ್ಕೊಳ್ತಾರೆ. ಅಂದ್ರೆ ಈ ವಲಯ ಅಷ್ಟೇ ಸೀಮಿತ, ನಿಮ್ಮ ಜಿಲ್ಲಾಧ್ಯಕ್ಷರ ಆತರ ಏನಿಲ್ಲ? ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿರ್ತೀವಿ. ಹೌದು, ಪ್ರತಿ 2 ವರ್ಷಕ್ಕೊಮ್ಮೆ ಈ ಆಯ್ಕೆ ಮತ್ತು ಹೊಸಬರನ್ನ ಬದಲಿ ಮಾಡುವುದು, ಹೊಸಬರನ್ನ ಸೇರಿಸಿಕೊಳ್ಳುವುದು. ಇದರಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ? ಆಯ್ಕೆ ಪ್ರಕ್ರಿಯೆ ಕೇಂದ್ರ ಸಮಿತಿಯವರು ಮತ್ತು ಜಿಲ್ಲಾ ಸಮಿತಿಯವರು ಕೂಡಿ ಚರ್ಚೆ ಮಾಡ್ಕೊಂಡು, ಜಿಲ್ಲಾ ಸಮಿತಿಯವರಿಂದ ಮಾತಾಡ್ಕೋತ ಮತ್ತೆ ಅವರು ಅದಕ್ಕೆ ಅನುಮೋದನೆ ಕೊಡ್ತಾರೆ. ಕೇಂದ್ರ ಸಮಿತಿ ಅನುಮೋದನೆ ಕೊಟ್ಟಾದ್ಮೇಲೆ ನಾವು ಅದನ್ನು ಸ್ವೀಕಾರ ಮಾಡಿ ತಾಲೂಕಾ ಸಮಿತಿಯವ್ರನ್ನೆಲ್ಲ ಕರ್ಕೊಂಡು ಪ್ರತಿ ತಿಂಗಳ ಮೀಟಿಂಗ್ ಮಾಡಿ ಸಾಧ್ಯವಿರುವಷ್ಟು ಮಟ್ಟಿಗೆ ನಾವು ಮೀಟಿಂಗ್ ಮಾಡ್ತೀವಿ. ನಮ್ಮ ಈಗ ಚಟುವಟಿಕೆ ಕೇಂದ್ರ ಅಂತಂದ್ರೆ ನಮ್ಮ ಮಲ್ಲಿಕಾರ್ಜುನ ತೆಗ್ಗಿ ಲೇಔಟ್ನಲ್ಲಿ ಮಲ್ಲಿಕಾರ್ಜುನ ದೇವಾಲಯ, ಅಲ್ಲೇ ಸದಸ್ಯರಿರ್ತೀವಿ. ಮತ್ತು ಅದ್ರ ಜೊತೆಗೆ ಒಂದು ಕಾಫಿ ವಿತ್ ಕವಿ ಅಂತ ಕಾರ್ಯಕ್ರಮ ಮಾಡ್ತೀವಿ. ನಾವು ಬೇರೆ ಬೇರೆ ಕೂಟುಗಳಂತ ಮಾಡಿವಿ ಸಾಹಿತ್ಯ ಚಟುವಟಿಕೆಗಳಿಗಾಗಿ. ಒಂದು ಮಹಿಳಾ ಏನು ಪ್ರಕಾರ ಅಂತೇಳಿದ, ಮತ್ತು ಮಕ್ಕಳ ಕೂಟ ಅಂತದ, ಮತ್ತು ಸಾಹಿತ್ಯ ಕೂಟ ಅಂತದ. ಈ 3 ಏನು ಸಂಘಟನೆಗಳ ಇವುಗಳ ಪರವಾಗಿ ಒಂದೊಂದು ಅದಕ್ಕೆ ಬಿಡಿಯಾದ ಟೀಮ್ಗಳನ್ನು ಮಾಡಿಕೊಂಡು ಅವ್ರನ್ನ ಸೇರಿಸಿ ಆಯಾ ಕೂಟದಲ್ಲಿ ಏನೇನು ಚರ್ಚೆಗಳಾದವು, ಏನೇನು ಸಮಾವೇಶ ಆಯ್ತು,
ಇದನ್ನ ತಗೊಂಡು ನಾವು ನಮ್ಮ ಮೊಬೈಲ್ಗಳ ಮೂಲಕ ಅದನ್ನ ಅಂತರ್ಜಾಲಕ್ಕೆ ಒಂದೊಂದು ಮಾಡ್ಯಾರ. ಈ ಅಖಿಲ ಭಾರತೀಯ ಏನು ಸಾಹಿತ್ಯ ಪರಿಷತ್ ಘಟಕ ಮತ್ತು ಪ್ರಾಂತ ಘಟಕ ಹೀಗೆಲ್ಲ ಮಾಡ್ಯಾರ. ಅಲ್ಲಿಗೆ ನಾವೆಲ್ಲ ನಮ್ಮ ಚಟುವಟಿಕೆಗಳನ್ನ ಅಪ್ಲೋಡ್ ಮಾಡಿರ್ತೀವಿ. ಅದು ನಮ್ಮ ಈ ಎಲ್ಲಾ ಘಟಕ ವಲಯಗಳಲ್ಲಿ ಅದು ಪ್ರಸಾರ ಆಗ್ತದೆ. ಅಲ್ಲಿ ನಡೆಯುವಂಥ ಚಟುವಟಿಕೆಗಳನ್ನ ನಾವು ಸ್ವೀಕಾರ ಮಾಡ್ತೀವಿ. ಹೀಗೆಲ್ಲ ಆಗಿ ಇಡೀ ಒಂದು ರಾಜ್ಯಾದ್ಯಂತ ನಮ್ಮ ಸಂಪರ್ಕದ ಜಾಲ ಬೆಳ್ಕೊಂಡಿದೆ. ನಿಮಗೆ ಸಾಹಿತ್ಯ ಅಧ್ಯಕ್ಷರಾಗಿ ನಾವು ಮೂರು ವರ್ಷ ಕಾಲ ಕೆಲಸ ಮಾಡಿದೆ. ಅಲ್ಲಿ ಕೆಲಸ ಮಾಡೋದಕ್ಕೂ ಇಲ್ಲಿ ಕೆಲಸ ಮಾಡೋದಕ್ಕೂ ನಿಮಗೇನು ವ್ಯತ್ಯಾಸ ಅನ್ಸುತ್ತೆ? ವ್ಯತ್ಯಾಸ ಅಂದ್ರೆ ಅಲ್ಲಿ ಒಂದು ಸ್ಪಷ್ಟವಾದಂತಹ ನಿರ್ದೇಶನದ ಮೇಲೆ ಅದೊಂದು ಇಟ್ಟಿತ್ತು. ಅಲ್ಲಿ ಒಂದು ವ್ಯವಸ್ಥೆ ನಡ್ಕೊಂಡು ಬಂದಿದೆ. ಈಗ ಸುಮಾರಾಗಿ 120 ವರ್ಷಗಳು ದಾಟಾಕತ್ತಿದೆ. ಈಗ ಆ 120 ವರ್ಷದ ಅವಧಿಯಲ್ಲಿ ಇದನ್ನು ಹೇಗೆ ತಿಡ್ಬೇಕು ಮತ್ತೆ ಈಗೆಲ್ಲ ಕೆಲಸಗಳು ಅಲ್ಲಿ ಬೆಳೆತನ ಬಂದಾವ, ಡೆವಲಪ್ ಆಗ್ಯಾವ. ಅಲ್ಲಿ ಕೇಂದ್ರ ಸಮಿತಿಯವರು ನಿಮಿತ್ತವಾಗಿ 3 ತಿಂಗಳಿಗೊಮ್ಮೆ ಮೀಟಿಂಗ್ ಅನ್ನು ಮಾಡಿ ಅಲ್ಲಿ ಹೊಸ ನಿರ್ಣಯಗಳನ್ನು ತಗೊಂಡು ಆ ವಿಷಯಗಳನ್ನ ಕೆಳಗಡೆಗೆ ಕಳಿಸಿ, ಮುಖ್ಯವಾಗಿ ಅವರಿಗೆ ದತ್ತಿ ಕಾರ್ಯಕ್ರಮಗಳು ಅವರಿಗೆ ಜೀವ. ಕನ್ನಡ ಸಾಹಿತ್ಯ ಪರಿಷತ್ ನಮಗಿನ್ನೂ ದತ್ತಿ ಕಾರ್ಯಕ್ರಮಗಳು ಅಷ್ಟಾಗಿಲ್ಲ. ಆದ್ರೆ ಬಾಗಲಕೋಟೆ ಜಿಲ್ಲೆ ಹೆಮ್ಮೆ ಅಂತ ಇಲ್ಲಿ 4 ದತ್ತಿ ಕಾರ್ಯಕ್ರಮಗಳನ್ನು ನಾವು ಸ್ವತಃ ಸ್ವಯಂ ಪ್ರೇರಣೆ ಮೇರೆಗೆ ತಮಗೆ ಗೊತ್ತಿರಬಹುದು, ನಮ್ಮ ದಾನಶೆಟ್ಟಿ ಪ್ರಿನ್ಸಿಪಾಲರಿದ್ದಾರೆ, ಅವ್ರ ಮನೆಯವರು ಗೀತಾ ದಾನಶೆಟ್ಟಿ, ಅವರು ನಮ್ಮ ತಾಲೂಕಾ ಘಟಕಕ್ಕೆ ಅಧ್ಯಕ್ಷರು ಬಾಗಲಕೋಟೆಗೆ. ಅವರು ತಮ್ಮ ಅತ್ತಿ ಮಾವನ ಹೆಸರಿನಿಂದ 2 ದತ್ತಿಗಳನ್ನ ಕೊಟ್ಟಾರೆ. ಹಾಗೆ ನಿರ್ಮಲಾ ರುದ್ದಿಮಠ ಅಂತ ಅದರ ರುದ್ದಿಮಠ ವಕೀಲರು ಅವರು 2 ದತ್ತಿಗಳನ್ನ ಕೊಟ್ಟಾರೆ. ಅವ್ರು 4 ದತ್ತಿಗಳನ್ನ ಬಾಗಲಕೋಟೆ ವಲಯದಲ್ಲಿ ಮಾಡ್ತಾರೆ. ಈಗ ಹಾಗೆ ಇದು ಯಾವುದು ಬಾದಾಮಿಯಲ್ಲಿ ಮಾಡ್ಲಿಕ್ಕೆ ಕೂಡ ಮುಂದ್ ಬಂದಾರೆ ದತ್ತಿಯನ್ನ ಮಾಡ್ಲಿಕ್ಕೆ, ಮತ್ತೆ ಹುನಗುಂದಲ್ಲೂ ಮಾಡ್ಲಿಕ್ಕೆ ಮುಂದ್ ಬಂದಾರೆ. ಈಗ ಯಾರು ದತ್ತಿಯನ್ನ ಕೊಡ್ಲಿಕ್ಕೆ ಮುಂದ್ ಬರ್ತಾ ಅವ್ರಂತೂ ಈಗ ನಾವು ಬಾಗಲಕೋಟೆಯಲ್ಲಿ ಕಸಾಪದ ವಿಷಯಕ್ಕೆ ಬಂದಾಗ 106 ಇದ್ದು, ನಾ ಅಧ್ಯಕ್ಷ ಆಗಿದ್ದಂತ ವೇಳೆ ಇಲ್ಲಿ 106 ಆಗಿದ್ದು, ಈಗ ಮತ್ತೆ ಹೆಚ್ಚಾಗಿರ್ಬೋದು. ಅಂದ್ರೆ ಅಲ್ಲಿ ದತ್ತಿ ಕಾರ್ಯಕ್ರಮಗಳನ್ನು ನೀವು ಬೇಕಾರಲ್ರಿ ಬೇಡವಲ್ರಿ ಮಾಡಿದ್ರೆ ಅದು ನಿಯಮಿತವಾಗಿ ಒಂದೊಂದು ತಾಲೂಕಿನಲ್ಲಿ 2-3 ತಾಲೂಕಿನಲ್ಲಿ ಪ್ರತಿ ತಿಂಗಳ ನಿರ್ಣಯ ಆಡ್ಕೊಳ್ತಾರೆ. ಇಲ್ಲಿ ಹಂಗಲ್ಲ. ಇಲ್ಲಿ ನಾವು ಕಾರ್ಯಕ್ರಮಗಳನ್ನ ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸರ್ಕಾರದಿಂದ ಪ್ರೋತ್ಸಾಹ ಸಾಹಿತ್ಯ ಸಮ್ಮೇಳನ ಯಾವ ತರ ಮಾಡ್ತಾರೆ ಆ ತರ ಇಲ್ಲಿ ಏನಿಲ್ಲ. ಅದು ಯಾವ್ದು ಇಲ್ಲ. ಯಾವ್ದು ಬೆಳೀತಾ ಹಣವನ್ನು ನಾವು ಸರ್ಕಾರದಿಂದ ಅಪೇಕ್ಷೆ ಮಾಡುದಿಲ್ಲ, ನಿರೀಕ್ಷಣೆ ಮಾಡುದಿಲ್ಲ. ನೀವೇ ಸ್ವತಃವಾಗಿ ನಾವು ಅಂತಂದ್ರೆ ಯಾರು ಇಚ್ಛೆ ಉಳ್ಳವರು ಕಾಂಟ್ರಿಬ್ಯೂಟ್ ಮಾಡಿರ್ತಾರ, ಸಾಹಿತ್ಯ ಆಸಕ್ತರು, ಮತ್ತೆ ಆ ಸಾಹಿತ್ಯ ಆಸಕ್ತಿ ಕೊಡುವಂತ ದೇಣಿಗೆ ದಾನಗಳಿಂದ ಅದನ್ನ ತಗೊಂಡು ಆಯಾ ಕೆಲಸಕ್ಕೆ ಇವತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಸಂಘಟನೆಗಳನ್ನ ಮಾಡ್ತೀವಿ, ತಾಲೂಕು ಮಟ್ಟದಲ್ಲೂ ಕೂಡ ಮಾಡ್ತೀವಿ, ಸಂಘಟನೆಗಳ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ಏನ್ ಬೇಕು ಎಷ್ಟು ಬೇಕು ಒಂದು ಅಂದಾಜು ಎಸ್ಟಿಮೇಟ್ ಮಾಡ್ಕೊಂಡು ಅಷ್ಟನ್ನೇ ಸಂಗ್ರಹ ಮಾಡಿ ಅಷ್ಟನ್ನೇ ಮಾಡಿ ಅದನ್ನ ಕೈ ಬಿಟ್ಟು ಹೆಚ್ಚು ಯಾವ್ದು ಹಣಕಾಸಿನ ವ್ಯವಹಾರ ಅದಕ್ಕೂ ಕೂಡ ಒಂದು ಅಕೌಂಟ್ ಮಾಡಿ ಪ್ರತಿ ತಾಲೂಕಿಗೆ ನಾವು ಮಾಡಿವ. ಮತ್ತ ಆಜೀವ ಸದಸ್ಯರನ್ನ ಮಾಡ್ಬೇಕು ಅನ್ನುವಂತ ಪ್ರಯತ್ನ ನಡೆದದ. ಅದು ನಡೆದದ. ಆದ್ರೆ ಇನ್ನೂ ಬಹಳಷ್ಟು ಬೆಳಿಬೇಕಂತ ಸ್ಥಿತಿಯಲ್ಲಿದೆ. ಆ 4 ವರ್ಷದಲ್ಲಿ ಏನ್ ಬೆಳವಣಿಗೆ ಕಂಡಿದೆ ಅನ್ನೋ ಒಂದು ಸಂಪೂರ್ಣ ತೃಪ್ತಿ ಅನ್ನುತ್ತೆ. ಸರಿ, ನಿಮ್ಮ ಸಾಹಿತ್ಯ ಚಟುವಟಿಕೆಗಳು ಅಭಿರುಚಿ ಯಾವ ತರ ಬೆಳೆಸ್ಕೊಂಡ್ಬಂದ್ರಿ? ಅಂದ್ರೆ ನಿಮ್ಗೆ ಯಾವ ಆಸಕ್ತಿ ಹೆಚ್ಚು ಬೆಳೆದ? ಅಂದ್ರೆ ನಾನು ನಮ್ಮ ವೈಯಕ್ತಿಕವಾಗಿ ಸಾಹಿತ್ಯದ ಆಸಕ್ತಿ ಬೆಳೆಯುವಂಥದ್ದು ನಾನು ಒಂದು ರೀತಿಯಿಂದ ನನಗೆ ಬಾಲ್ಯದಲ್ಲೂ ಅದು ಸಾಹಿತ್ಯಿಕ ವಾತಾವರಣದ ಮನೆತನ ಮತ್ತು ಪರಿಸರ ನನಗೆ. ಯಾಕಂದ್ರೆ ನಮ್ಮ ತಂದೆ ಓದ್ದವರಾಗಿದ್ದ ಆಗಿನ ಕಾಲದಲ್ಲಿ. ಅವರು ಈ ರಾಮಾಯಣ ಮಹಾಭಾರತಾದಿ ಕಥೆಗಳನ್ನ ಪುರಾಣ ಇಂಥದ್ದೆಲ್ಲ ಸಾಹಿತ್ಯಿಕವಾಗಿ ಬೆಳೆಸ್ಕೊತಾ ಬಂದ್ರು. ಮತ್ತೆ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಿದಂತ ಶಿಕ್ಷಕರು ಇಲ್ಲಿ ಹೈಸ್ಕೂಲ್ನಲ್ಲಿ ನಮ್ಮ ಸೆಕ್ಟರ್ ಅಂತ ಶಿಕ್ಷಕರಿದ್ರು. ಕಾಲೇಜಿನಲ್ಲಿ ಇಲ್ಲೇ ಬಾಗಲಕೋಟೆಯಲ್ಲಿ ಓದಿದವ್ರು ನಾವು. ಕಾಲೇಜ್ನಲ್ಲಿ ಅವಾಗಿನ ಕಾಲದಲ್ಲಿ ಪ್ರೊಫೆಸರ್ ಎಸ್ ಹುಬ್ಳಿ ಅವರಿದ್ರು, ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವರಿದ್ರು, BK ಹಿರೇಮಠ ಸರ್ ಇದ್ರು. ಇವರೆಲ್ಲ ಕನ್ನಡದಲ್ಲಿ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿದಂತ ವಿಶಿಷ್ಟ ರೀತಿಯ ಪ್ರೊಫೆಸರ್ಗಳು, ಬೋಧಕರು. ಅವರೆಲ್ಲ ಪ್ರೇರಣೆ, ಅವ್ರದ್ದು ಪ್ರೇರಣೆ ನಮಗೆ, ಅವ್ರದ್ದು ಪ್ರೇರಣೆ. ಆದ್ರೆ ನಾನು ಏನು ಬಹಳ ಸಣ್ಣ ವಯಸ್ಸಿನಲ್ಲಿ ಮತ್ತು ವಿತೌಟ್ BEd ಹೈಸ್ಕೂಲ್ ಶಿಕ್ಷಕರಾಗಿ ಸೇರ್ಲಿಕ್ಕೆ ಅವಾಗ ಅವಕಾಶ ಇರ್ತಿತ್ತು. ಹಾಗೆ ನಾನು ಆಯ್ಕೆಯಾಗಿ ಬೀದರ್ ಜಿಲ್ಲೆಯಲ್ಲಿ ನಾನು ನೌಕರಿಗೆ ಸೇರ್ಕೊಂಡೆ. ಅಲ್ಲಿ ನಾವು ಇರುವಂತ ಹೈಸ್ಕೂಲ್ ವಾತಾವರಣ ಮತ್ತು ಊರಿನ ವಾತಾವರಣ ಅದೊಂದು ಮಠದ ವ್ಯಾಪ್ತಿಗೆ ಸೇರಿದಂತ ಹೆಡ್ಗಾಪುರ ಅಂತ ಇದ್ರು. ಅಲ್ಲಿ ನಾನು ಈಗ ಎಲ್ಲ ಸಾಹಿತ್ಯಿಕ ಚಟುವಟಿಕೆಯಲ್ಲಿ ಭಾಗ ತಗೋತಾ ಸಾಧ್ಯವಿರುವಷ್ಟು ಮಟ್ಟಿಗೆ ನಾವೇ ಅದರದ್ದು ಕಾರ್ಯಕ್ರಮದ ರೂವಾರಿಗಳಾಗಿನೂ ಕೂಡ ಹಲವಾರು ಸಂದರ್ಭಗಳು ಕಟ್ಕೊಂತ ಬಂದೀವ. ಇವರಿಗೆ ನಾನು 15 ಸ್ವತಂತ್ರ ಕೃತಿಗಳನ್ನು ಬಿಡುಗಡೆ ಮಾಡಿ. ಈಗ ಬಸವ ಜಯಂತಿಗೆ ಮಾನ್ಯ ಈಗ ಒಂದು ತಿಂಗಳ ಹಿಂದನೇ ಏನೋದು ಅಂತಂದ್ರೆ ಮತ್ತೊಂದು ಒಡ್ಡಾರಾಧನೆ ಅಂತ ತಿಳ್ಕೊಂಡು ಪುಸ್ತಕವನ್ನು ಬಿಡುಗಡೆ ಮಾಡಿ. ಅಂದ್ರೆ ಅವತ್ತು ಶಿವಕೋಟ್ಯಾಚಾರ್ಯರು 19 ಜನ ಜೈನ ಕೇವಲಿಗಳ ಕುರಿತಾಗಿ ಏನು ಕೃತಿಯನ್ನ ಮಾಡಿದ್ರು, ಹಂಗ ನನಗೆ ಹಿರಿಯರಾಗಿರುವಂತವ್ರು ನಮಗೆ ದೊಡ್ಡವರಾಗಿ ಕಾಣುವಂತ 19 ಮಂದಿ ಹಿರಿಯರ ಕಥೆಯನ್ನ ವ್ಯಕ್ತಿ ಚಿತ್ರಣವನ್ನ ಬರೆದು ಅದಕ್ಕೆ ಮತ್ತೊಂದು ಒಡ್ಡಾರಾಧನೆ ಅಂತ ಹೆಸರ ಮೇಲೆ ಪ್ರಕಟ ಮಾಡಿ ಅದನ್ನ ನಮ್ಮ ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ರಘುನಂದನ ಭಟ್ರು ಬಂದು ಬಿಡುಗಡೆ ಮಾಡಿದರು.
ಮತ್ತು ನಮ್ಮ ಮನೆಯಲ್ಲಿ ನಾನು ಗೃಹ ಗ್ರಂಥಾಲಯ ಮಾಡೀನಿ. ಸುಮಾರು ಒಂದು 5,000 ಪುಸ್ತಕಗಳು ನಮ್ಮ ಮನೆಯಲ್ಲಿ ಸಂಗ್ರಹ ಇದೆ. ಮತ್ತೆ ನಾನು ಏನ್ ಕಾಲೇಜ್ ಜೀವನದಿಂದ ಹೇಳ್ಕೊಂಡು ಪುಸ್ತಕಗಳನ್ನ ಓದ್ತಾ ಇದ್ದೆ, ತಗೊಳ್ತಾ ಇದ್ದೆ, ಅವೆಲ್ಲವುಗಳ ಸಂಗ್ರಹವನ್ನು ನಾವು ಕಾಣ್ತೀವಿ. ಆ ಸಂಗ್ರಹ ಪುಸ್ತಕಗಳನ್ನ ಮಾಡಿ 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 ಮತ್ತೆ ನಾನು ಪುಸ್ತಕ ಮೇಲಿರುವಂತ ಆಸಕ್ತಿಯನ್ನು ನೋಡಿ ಕನ್ನಡ ಸಾಹಿತ್ಯ ಪರಿಷತ್ನವರು ಸುಮಾರು ಒಂದೂವರೆ ಸಾವಿರದಷ್ಟು ಪುಸ್ತಕಗಳು ನನಗೆ ಗಿಫ್ಟ್ ಆಗಿ ನಲ್ಲೂರು ಪ್ರಸಾದ್ ಅವರು ಇದ್ದಂತ ಅವಧಿಗೆ ಕೊಟ್ಟರು. ಹೀಗೆ ಯಾವ್ದಾದ್ರು ಒಂದು ಹೊಸ ಪ್ರಕಾಶನ ಸಂಸ್ಥೆಯವರು ಆಕರ್ಷಕವಂತ ಇವತ್ತು ವಸ್ತುನೇ ಇರಲಿ, ಯಾವುದೇ ಇರಲಿ, ಇವು ಅದಾವಂತ ಅಲ್ಲಿಗೆ ನಾನು ಸ್ವತಃ ಆಸಕ್ತಿ ವಹಿಸಿ ದುಡ್ಡು ಕಳಿಸಿ ಪುಸ್ತಕಗಳನ್ನ ತರಿಸ್ತೀನಿ. ಮನೋಹರ ಗ್ರಂಥಮಾಲೆ ಅವ್ರದ್ದು ಅವರಿಗೆಲ್ಲ ನಾನು ಸದಸ್ಯ. ಮತ್ತೆ 7 ಪತ್ರಿಕೆಗಳಿಗೆ ನಾನು ನಮ್ಮ ಮನೆಗೆ ಸಬ್ಸ್ಕ್ರೈಬರ್ ಆಗಿ ನಿಯತಕಾಲಿಕ ಪತ್ರಿಕೆಗಳನ್ನ ತರಿಸ್ತೀನಿ. ಮತ್ತು ಅವರು ಪ್ರಕಟ ಮಾಡುವಂಥ ಪುಸ್ತಕಗಳನ್ನ ತರಿಸ್ತೀನಿ. ಇದೆಲ್ಲ ನಾನು ಸಾಹಿತ್ಯದ ಆಸಕ್ತಿಯನ್ನು ಉಳಿಸ್ಕೊಂಡು ಬಂದಿದೆ. ಮತ್ತು ಈ 15 ಪುಸ್ತಕಗಳನ್ನ ಸ್ವತಂತ್ರ ಕೃತಿ ಮಾಡೋದ್ರ ಜೊತೆಗೆ 23 ಗ್ರಂಥಗಳನ್ನ ನಾನು ಸಂಪಾದಕ ಆಗಿ ಮಾಡಿ ಕನ್ನಡ ಸಾಹಿತ್ಯ. ಇಲ್ಲಿವರೆಗೂ ಎಷ್ಟು ಪುಸ್ತಕಗಳು ಹೊರಗೆ ಸರ್ ಇಲ್ಲಿ 15 ನನ್ನ ಸ್ವಂತ ಕೃತಿಗಳು 15. ಅದರಲ್ಲಿ ಕವಿತೆಗಳು ಅದಾವ. ಪ್ರಮುಖ ಕವಿತೆಗಳು ಅಂಗುಟದ ಅಂಚಿನಲ್ಲಿ ಅಂತ ಹೇಳಿದ್ರೆ, ಯಾರು ಹೆಜ್ಜೆ ಲಿಟ್ರಲಿ ಅಂತ ತಿಳ್ಕೊಂಡು ಒಂದದ, ಹೆಜ್ಜೆಯ ಮೇಲೊಂದು ಹೆಜ್ಜೆ ಅಂತ ಮತ್ತೊಂದದ, ಆಮೇಲೆ ಇದು ಒಂದದ, ಇನ್ನೊಂದು ಹೇಳುವುದಿಲ್ಲ, ಒಂದರ್ಧ ಕಾವ್ಯ ಅಂತ ತಿಳ್ಕೊಂಡು. ಈಗ ನಿಮಗೆ ಸರ್ಕಾರಿ ಆಡಳಿತ ಕೆಲಸ ಒತ್ತಡದಲ್ಲಿಯೂ ನೀವು ಆ ಸಾಹಿತ್ಯನ ಯಾವ ತರ ಒಂದು ಕೆಲಸ ಮಾಡ್ತೀವಿ? ಹೌದಾ, ಅದ್ರ ಮೇಲೆ ನನಗೆ ಆಸಕ್ತಿ ಆಗಿದ್ದರಿಂದ ಅದು ಎಷ್ಟೇ ನಮ್ಗೆ ದಣಿವಾಗಿರ್ಲಿ, ದಿನಂಪ್ರತಿ ಒಂದು 4 ಸಾಲ ಬರೆದ್ರೆ ಅಥವಾ 4 ಸಾಲ ಓದ್ದಾಗನೇ ನನಗೆ ಮನಸ್ಸಿಗೆ ಸಮಾಧಾನ ಆಗ್ತಿರ್ಬೇಕು. ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದ ಬಳಿಕ ಕೆಲಸ ಮಾಡಿದ್ದು ತೃಪ್ತಿ ಇದೆಯೋ? ಅಲ್ಲಿ ಅವಾಗ ಯಾವ್ಯಾವ ಕೆಲಸ ಮಾಡಿದ್ವಿ? ಏನಾದ್ರೂ ಹೊಸದಾಗಿ ಏನೇನ್ ಮಾಡಿದ್ವಿ? ಅಲ್ಲಿ ಬಹಳ ನನ್ನ ಮನಸ್ಸಿಗೆ ತೃಪ್ತಿ ತರಂಗ್ ಮಾಡಿ. ಮತ್ತೆ ನಮ್ಮ ಜಿಲ್ಲೆಯವರೇ ನೀವು ಇರೋದ್ರಿಂದ ನಿಮ್ಮ ಪತ್ರಿಕಾ ಘಟಕದವರಿಗೂ ಕೂಡ ನನ್ನ ಮೆಚ್ಚುಗೆಯನ್ನು ಮಾಡ್ತಾರೆ. ನನಗ ಸೇವೆಯಲ್ಲಿ, ಸರ್ಕಾರಿ ಸೇವೆಯಲ್ಲಿ ಇದ್ದಾಗ ಅತ್ಯುತ್ತಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಶಿಕ್ಷಣಾಧಿಕಾರಿ ಇದ್ದುಗಳ ಪ್ರಶಸ್ತಿ ತಗೊಂಡೆ. ನಾನು ಶಿಕ್ಷಕ ಆಗಿದ್ದಂತೊಳಗ ಅತ್ಯುತ್ತಮ ಶಿಕ್ಷಕ ಅಂತ ದೆಹಲಿಯಿಂದ ಶಂಕರದಯ ಶರ್ಮಾ ಅವರು ನಾನು ಪ್ರಶಸ್ತಿಯನ್ನು ಕೊಟ್ಟಾರೆ. ಆಮೇಲೆ ಬೆಸ್ಟ್ BU ಅಂತ ತಿಳ್ಕೊಂಡು ಬೆಳಗಾನೂರು ಅಂತ ತಿಳ್ಕೊಂಡು ಕಮಿಷನರ್ ಇದ್ರು, ಅವಕ್ಕೆ ಅದರಿಂದ ನನ್ನ ಪ್ರಶಸ್ತಿ ಬಂತು. ಮತ್ತೆ ಜೀವನ ವಿಕಾಸ್ ಪತ್ರಿಕೆ ಅವರು ಅತ್ಯುತ್ತಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ 1.5 ಪುಟ ನನ್ನ ಪ್ರಶಂಸೆ ಮಾಡಿ ನನ್ನ ಕಾರ್ಯ ಸಾಧನೆಗಳನ್ನ ಮಾಡಿ ಅವರು ತಮ್ಮ ಜೀವನ ವಿಕಾಸ ಪತ್ರಿಕೆಯಲ್ಲಿ ಹಾಕ್ಯಾರ. ಹೀಗೆ ನಾವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅಲ್ಲಿ ಮೆಚ್ಚಿ ಬರಂಗಾರ ಮಾಡಿವ. ಏನು ತಾವು ಸರ್ಕಾರಿ ಸೇವೆ ಹೇಳ್ತೇವೆ, ಆ ಸೇವೆಯನ್ನ ಮಾಡ್ತಾನೆ ಇದ್ರು ಕೂಡ ಅದಕ್ಕೆ ನಾವು ಉಳಿಸ್ಕೊತಿದ್ವಿ. ಮತ್ತೆ ಬೇಸರ ಆಯಿತು ಅಂತ ನಾ ಎಂದು ಬಯಸಿದ್ರೆ ಮತ್ತೆ ನಮ್ಮ ಎಲ್ಲಾ ಶಿಕ್ಷಕರ ಒಲವನ್ನು ಸಾಹಿತ್ಯದ ಕಡೆಗೆ ತಿರುಗಿಸ್ಬೇಕು ಅನ್ನೋದೇ ನನ್ನ ಮುಖ್ಯ ಹೋರಾಟ. ಸರ್, ಈಗ ನೀವು ಅವಾಗಿನ ಸಾಹಿತ್ಯ ಬಗ್ಗೆ ಈಗಿನ ಸಾಹಿತ್ಯ ಬಗ್ಗೆ ಸಾಕಷ್ಟು ಒಂದು ಅಜಗಜಾಂತರ ವ್ಯತ್ಯಾಸ. ಈಗಿನ ಪುಸ್ತಕ ಓದುಗಳು ಯುವಕರು ಸಹ ಕಡಿಮೆ ಆಗ್ತದೆ. ಈ ನಿಟ್ಟಿನಲ್ಲಿ ನೀವು ಯುವಕರಿಗೆ ಏನು ಸಂದೇಶ ಕೊಡಾಕ? ಸರ, ಈಗ ಅದು ನೀವು ಹೇಳೋದು ಖರೆ ನಿಜ ಆಗದ. ಆದ್ರೆ ಒಂದು ನಾನು ಗಮನಿಸಿದ್ದೇನು ಅಂತಂದ್ರ, ಆಗಿನಕ್ಕಿಂತ ಅಂದ್ರೆ ಈಗ ನಾನು ಸುಮಾರು 50-60 ವರ್ಷದ ಹಿಂದೆ ಸಾಹಿತ್ಯದ ಬರವಣಿಗೆ ಕೆಲಸದಲ್ಲಿ ನಾವು ತೊಡಗಿವಿ. ಹೆಚ್ಚು ಕಡಿಮೆ ಸಾಹಿತ್ಯದ ಅಭಿರುಚಿ ಚಾಲೂ ಆದಾಗಿಂದ ಹಿಡಿದು ನಾನು ಲೇಖನ ವ್ಯವಸಾಯನೂ ಚಾಲೂ ಮಾಡಿ ಅದ್ರ ಜೊತೆಗೇನೆ. ಈಗ ಅವಾಗ ಬರೆಯುವವರ ಸಂಖ್ಯೆ, ಬರಿಬೇಕು ಅನ್ನೋ ಸಂಖ್ಯೆ ಬಹಳ ಕಡಿಮೆ. ಆದ್ರೆ ಈಗ ಬರೆಯುವವರ ಸಂಖ್ಯೆ ನವಜನಾಂಗದಲ್ಲಿ ನಮ್ಮ ಎದೆ ಓಡಾಡುವಂತ ತರುಣರು ಇದ್ದಾರೆ. ಆ ಸಂಖ್ಯೆ ಬಹಳ ದೊಡ್ಡದಲ್ಲಿ ಬರೆಯುವಂತ ಸಂಖ್ಯೆ ಇದೆ. ಆದ್ರೆ ಮುಖ್ಯ ಕೊರತೆ ಏನಂತ ಅಂತಂದ್ರೆ ಅವರಲ್ಲಿ ಓದಿನ ಆಳದ ಕೊರತೆ ಕಂಡು ಬರ್ತದೆ, ಡೆಪ್ತ್ ಕಡಿಮೆ ಬರ್ತದೆ. ಏನು ಈಗ ನಾವು ಅಂದಿನ ಕಾಲದೊಳಗ ಎಷ್ಟು ಓದ್ತಿದ್ದೀವ ಅದನ್ನ ಲೆಕ್ಕ ಹಾಕಿದ್ರೆ ಇವತ್ತು ನಮ್ಮ ಮನೆ ಮಕ್ಕಳೇ ಓದುವಂಥದ್ದನ್ನ, ಓಣಿ ಮಕ್ಕಳು ಓದುವಂಥದ್ದನ್ನ, ಇವತ್ತು ಶಾಲೆ ಕಾಲೇಜುಗಳಲ್ಲಿ ಓದುವಂಥ ಜನರನ್ನು ನೋಡಿದ್ರೆ ಆ ಓದಿನ ಕಡೆಗೆ ಬರಿಬೇಕು ಅನ್ನೋದು ಲವಲವಿಕೆ ಬಹಳ ಇರ್ತದೆ. ಆದ್ರೆ ಓದ್ಬೇಕು ಅನ್ನೋ ಲವಲವಿಕೆ ಅದ್ರ ಸಂಬಂಧ ಇಲ್ಲದಿಲ್ಲ. ಇತ್ತೀಚೆಗೆ ಯುವ ಜನಾಂಗ ಏನೈತಿ, ಬರೇ ಆಧುನಿಕ ಮಾಹಿತಿ ತಂತ್ರಜ್ಞಾನ ಹೆಚ್ಚಾಗಿದೆ. ಮತ್ತೆ ಅವ್ರ ಬರೀ ಮೊಬೈಲ್ ಹಿಡ್ಕೊಂಡು ಅದೇ ಅದು ಕೊರತೆ. ಅಂದ್ರೆ ನೀವು ಮೊಬೈಲ್ ಹಿಡಿಯೋಕ್ಕಿಂತಲೂ ಪುಸ್ತಕ ಹಿಡೀರಿ ಅನ್ನುವಂಥದ್ದು ಬಹಳ ಮಹತ್ವದ್ದು. ಪುಸ್ತಕ ಅಂದ್ರೆ ಈಗ ಶಬ್ದ ಸಂಗ್ರಹ ಮುಖ್ಯದ. ಶಬ್ದ ಅನ್ನುವಂಥದ್ದು ಏನದ, ಈಗ ಮನುಷ್ಯನಿಗೆ ಕಿಸೆದಾಗ ರೊಕ್ಕಿದ್ರೆ ಹಂಗ ಅಡ್ಡಾಡಿ ಖರ್ಚು ಮಾಡ್ತಾನ, ಕೆಲಸ ಮಾಡ್ತಾನ. ಈ ಶಬ್ದ ಸಂಪತ್ತು ನಮ್ಗೆ ಕಿಸೆ ತುಂಬಿಕೊಂಡಿತ್ತಂದ್ರೆ ನಾವು ಒಳ್ಳೆಯ ರಚನೆ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಈಗ ಈ ಯುವಕರಿಗೆ ಓದುವಂತ ಹವ್ಯಾಸ ಬೆಳೆಸ್ಬೇಕಾದ್ರೆ ಅದಕ್ಕೆ ಏನ್ ಮಾಡಿದ್ರ ಒಂದು ಸೂಕ್ತ ದಾರಿ ಏನಿಲ್ಲ. ಈಗ ಯುವಕರು ಅಂತಿರಲ್ಲ ನೀವು, ಈಗ ಅವರೆಲ್ಲ 18 ವರ್ಷ ಮಿಕ್ಕಿದವರ ಇರ್ತಾರಂತ ತಿಳ್ಕೊಳ್ಳಿ. ಅವ್ರಿಗೆ ನಾನು ಏನ್ ಮಾಡಿದ್ರೆ ಸುಧಾರಿಸ ಬಲ್ಲೆ ಅನ್ನುವಂತ ಅವೇರ್ನೆಸ್ ಬಂದಿರ್ತೈತೆ, ಅವಾಗ ತಿಳುವಳಿಕೆ ಬಂದಿರ್ತೈತಿ. ಮತ್ತೆ ಅವ್ರಿಗೇನು ಬಹಳ ತಿಳಿಸಿ ಹೇಳ್ಬೇಕಾಗಿಲ್ಲ. ಈಗಿನ ಕಾಲದೊಳಗ ನೀವು ಸಣ್ಣ ಮಕ್ಕಳಿಗೆ ಈ ಮೊಬೈಲ್ ತಂತ್ರಜ್ಞಾನ ನಮ್ಗಿಂತ ಹೆಚ್ಚಿಗೆ ಅವ್ರು ತಿಳುವಳಿಕೆ ಇದ್ದಾರ ಅದರಲ್ಲಿ.
ಅದಕ್ಕೆ ತಿಳುವಳಿಕೆ ಇರುವಂತ ಸ್ಟೇಜ್ ಬಂದದ. ಆದ್ರ ಇದರಿಂದ ನಾನು ದಾರಿ ತಪ್ಪಿತು ಹಾದಿ ತಪ್ಪಿತು ಅನ್ನುವಂತ ಹೆಸರ ಅವ್ರಿಗೆ ಬರ್ಬೇಕು. ಅದ ಮೊಬೈಲ್ ಹಿಡಿದವ್ರನ್ನ ದಾರಿ ತಪ್ಪಿ ಇರ್ತಾರ ಅಂತ ತಿಳ್ಕೊಂಡೆ ಅಂತ ಎಷ್ಟೋ ಜನ ರ್ಯಾಂಕ್ ಬಂದು ಹುಡುಗರು ಮೊಬೈಲ್ ತಗೊಂಡು ನಾನು ಅಭ್ಯಾಸ ಮಾಡಿದೆ ಅಂತ ಹೇಳಿದ್ರು ನಾವು ನೋಡ್ತಿರ್ತೀವಿ. ಆದ್ರ ಏನನ್ನ ಆಯ್ಕೆ ಮಾಡ್ಕೊಳ್ಬೇಕು, ಇವತ್ತು ಓದ್ಲಿಕ್ಕೆ ವೇಳೆ ಎಷ್ಟು ತೊಡಗಿಸ್ಬೇಕು, ಆಡಕ್ಕೆ ಎಷ್ಟು ವೇಳೆ ತೊಡಗಿಸ್ಬೇಕು, ನೋಡಕ್ಕೆ ಎಷ್ಟು ವೇಳೆ, ಈ ಕಡೆಗೆ ನಮ್ಮ ಮಕ್ಕಳೆಲ್ಲ ಗಮನ ಹರಿಸ್ಬೇಕು. ಆಗ ಓದೋದು ಹೆಚ್ಚು ಮಾಡಿದ್ರು ಅಂತ ಸಹಜವಾಗಿ ಅವರಲ್ಲಿ ಒಂದು ಮ್ಯಾಚುರಿಟಿ ಬುದ್ಧಿ ಬೆಳೆಯಲಿಕ್ಕೆ ಸಾಧ್ಯ. ಸರ್, ಈಗ ನೀವು ಇಷ್ಟೆಲ್ಲ ವಯಸ್ಸಾಗಿದ್ರು ಇನ್ನು ಸಾಹಿತ್ಯದ ಲವಲವಿಕೆ ಚಟುವಟಿಕೆಗಳು ಇನ್ನೂ ಇದೆ ನಿಮ್ಮಲ್ಲಿ. ಅದಕ್ಕೆ ಪ್ರೇರಣೆ ಯಾವ ತರ? ಪ್ರೇರಣೆ ಅಲ್ಲ, ಈಗ ನನ್ನ ದುಡಿಮೆ ನನ್ನ ಪ್ರೇರಣೆ. ನನಗೆ ಓದ್ಲಾರ್ದ ಹೋದ್ರ ಸಾಹಿತ್ಯ ಕೆಲಸ ಮಾಡ್ಲಾರ್ದು ಹೋದ್ರೆ ಬಹಳ ಕಶಿಶಿಯಾಗಿರ್ತದೆ. ಇವತ್ತೇನು ಓದ್ಲಿಲ್ಲ, ಇವತ್ತೇನು ನೋಡ್ಲಿಲ್ಲ ಅಂತ ತಿಳ್ಕೊಡಿ. ನಿಮ್ಗೆ ಹೇಳೋದ್ರ ಇವತ್ತು ಹೆಚ್ಚಿಗೆ ಏನು ಓದಿಲ್ಲ ಅಂದ್ರೆ ಕೈಯ ಸಿಕ್ಕಿರ್ತದೆ ಪೇಪರ್, ಅದ್ರೊಳಗೆ ಒಂದು ಅಂಕಣ ಬರ ಬಂದಿರ್ತೈತಿ. ಮುಂಜಾನೆ ಸುಮ್ಮನೆ ಕಣ್ಣು ಆಡಿಸಿರ್ತೀವ, ಈ ಇವತ್ತಿನ ಅಂಕಣ ಬರೋದ್ರೊಳಗೆ ಏನ್ರ ಅವ್ರು ಹೇಳ್ಬೇಕಂತಾರ ಪೂರ ಒಂದು ಪುಸ್ತಕ ಓದ್ದಂಗೆ ಅದನ್ನ ಅಭ್ಯಾಸ ಮಾಡ್ದಂಗೆ ಮಾಡಿರ್ಬೋದು. ಅದನ್ನ ಮಾಡಿದಾಗಾದ್ರೂ ನಾನು ಸಮಾಧಾನ ಹೇಳ್ಬೇಕಂತ. ಅಂದ್ರೆ ಅದು ಒಂದು ಮನುಷ್ಯರಿಗೆ ಒಂದು ರುಚಿ ಅಂಟಿಕೊಂಡು ಬಿಡ್ತು ಅಂತ. ಈಗ ಚಟಗಳಂತೀವಲ್ಲ ಹಾಗೆ ಅದು ಒಂದು ಹ್ಯಾಬಿಟ್ ಆಫ್ ರೀಡಿಂಗ್ ನಮಗ ಗಂಟು ಬಿತ್ತು ಅಂತಂದ್ರೆ ಅದು ಈಗ ನೀವೇನು ಅನುಭವಿಸೋ ಚಟ, ಇಂಥ ಚಟ ನಮ್ಮ ಹಿಂದಿನ ಯುವಕರಿಗೆ ಅದು ಚಟವಾಗಿ ಅದು ಇದಾಗಿ ಪರಿಗಣಿಸೋದು ಮಾತ್ರ ಸಾಹಿತ್ಯವಾಗಿ ಮುಂದಿನ ಪೀಳಿಗೆ ಅನುಸರಿಸ ಹೋಗೋ ಸಾಧ್ಯತೆ ಇದೆ. ಹೌದು, ಕರೆಕ್ಟ್. ಇದಕ್ಕೆಲ್ಲ ಎಲ್ಲಾ ಸಾಹಿತಿಗಳು ಸೇರಿಕೊಂಡು ಅದಕ್ಕೊಂದು ಏನಾದ್ರೂ ಪರಿಹಾರ ಮಾರ್ಗ ಕಂಡು ಹೋಗೋದನ್ನ ಮಾತ್ರ ಈ ಯುವಕರ ಮುಂದಿನ ಸಾಹಿತ್ಯ ಬೆಳವಣಿಗೆ ಅಲ್ಲ. ಈಗ ನಾವು ಮಾಡುವಂತ ಈ ಎಲ್ಲಾ ಪ್ರಯತ್ನ ಇರಲ್ಲ. ನೀವು ನೋಡ್ರಿ ನಮ್ಮ ಸಂಘಟನೆ ನಿಮ್ಮ ಸಂಘಟನೆಯಲ್ಲಿ ಮಹಿಳಾ ಘಟಕ ಮಾಡಿದ್ರಿ, ಮಾಡಿದ್ರಿ, ಓಕೆ, ಪರವಾಗಿಲ್ಲ. ಆದ್ರೆ ಇದ್ರ ಜೊತೆ ಯುವಕರನ್ನು ಸಹ ಹೌದ್ರಿ ಒಂದು ತೆಗೆದುಕೊಂಡು ಈಗ ನೀವು ಯುವಕರು ಅಂತಂದ್ರ ಈಗ ತೀರಾ 10-12 ವರ್ಷ ಹುಡುಗರು ಬೇಡ ನಾವು ಹೇಳುದು. ಈಗ ನಮಗೆಲ್ಲ ಏನದ ನೋಡ್ರಿ, ಈಗ ಅದರಲ್ಲಿ ಸೀನಿಯರ್ ಗುಂಪು ಕಾನೂನು ಮನುಷ್ಯನ ಹುಡುಗರು ಎಲ್ಲರೂ ಏನದಾರ ಅಂತಂದ್ರ ಈ ಸರ್ವಿಸ್ ನಲ್ಲಿ ಇರುವವರು, ಯಾರೋ ಕಾಲೇಜ್ ಪ್ರೊಫೆಸರ್ ಆಗಿರೋರು, ಲೆಕ್ಚರರ್ ಆಗಿರೋರು, ಆಮೇಲೆ ಹೈಸ್ಕೂಲ್ ಟೀಚರ್ ಆಗಿರೋರು, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರೋರು. ನಮ್ಮ ಮುತ್ತು ಬಳ್ಳಾರ್ನಂತ ಬಳ್ಳಾರಿ ಮುತ್ತುನು ಬಂದಿರ್ತಾನೆ ನಮ್ಮ ಕಾರ್ಯಕ್ರಮ ಎಷ್ಟೋ ಸಲ ಇಲ್ಲೇ ಗುಡಿಯಾಗ ಕೂತಿರ್ತೀವಿ. ಅಂದ್ರೆ ತರುಣ ಜನಾಂಗನೇ ನಮ್ಮದು ಮುಖ್ಯವಾದಂತ ಫೋಕಸ್. ನಮಗೆ ಅವ್ರನ್ನೇ ಹಿಡಿಬೇಕು ಅನ್ನೋ ಒಂದು ಉದ್ದೇಶ. ಈಗ ನಿಮ್ದು ಕೊನೆಯದಾಗಿ ಇಂದಿನ ಸಾಹಿತಿಗಳಿಗೆ ನೀವು ಏನು ಸಂದೇಶ ಕೊಡ್ಸಕ್ ಬಯಸ್ತೀವಿ? ನಾ ಏನ್ ನನಗೇನು ಅಂತ ಸಂದೇಶ ಕೊಡುವಂತದ್ದು ವಿಶೇಷ ಅಂತ ಯಾಕೆ ಅನ್ಸುದಿಲ್ಲ ಅಂತಾರೆ. ಪ್ರತಿಯೊಬ್ಬ ಸಾಹಿತಿನೂ ಕೂಡ ತನ್ನದೇ ಆದಂತ ಒಂದು ಸ್ವತ್ವ ಅಂತ ಏನಂತೀವಿ ನಾವು, ತನ್ನತನವನ್ನ ಹೊಂದಿರ್ತಾನೆ. ನನ್ನ ದೃಷ್ಟಿಕೋನ ಹಿಂಗದ, ನಾ ಹಿಂಗ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಿಮ್ಮ ದೃಷ್ಟಿಕೋನದಿಂದ ನೀವು ಬರೀರಿ. ಸಾಹಿತಿಗಳೆಲ್ಲ ಗೆಳೆಯರು ಮತ್ತು ಹಿರಿಯರು ಯಾರೇ ಬರೋದು ನಿಮ್ಮ ದೃಷ್ಟಿಕೋನದಲ್ಲಿ ನಿಮ್ಮ ಸಾಹಿತ್ಯ ರಚನೆ ಹಾಕಿದ್ರು ಕೂಡ ಅದು ದೇಶವನ್ನ ಕಣ್ಮುಂದೆ ಇಟ್ಟುಕೊಂಡು ದೇಶದ ಏಳಿಗೆಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಏನು ಸಂದೇಶಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ, ನಾವು ಹೇಗೆ ಐಡಿಯಲ್ ಮಾದರಿಯಾಗಿ ಅವ್ರಿಗೆ ಕಾಣಬೇಕು ಅನ್ನೋದನ್ನು ಲಕ್ಷ್ಯದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದೇ ನಮ್ದು ಹಿರಿಯರಿಗೆ ಕೇಳ್ಕೊಂಡಿದ್ದೀವಿ ಇಷ್ಟ. ಇಲ್ಲಿವರೆಗೂ ನಮ್ಮೊಂದಿಗೆ ನಿಮ್ಮ ಸಮಗ್ರ ಮಾಹಿತಿ ನೀಡಿದಿರಿ. ನಿಮ್ಮೆಲ್ಲ ಸಾಹಿತ್ಯ ಚಟುವಟಿಕೆಗಳ ಬಗ್ಗೆ ಇನ್ನೂ ಯಶಸ್ವಿ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ ಇಂದ ನಿಮಗೆ ಹಾರೈಕೆ. ಧನ್ಯವಾದ. ಇದು ಸಾಹಿತ್ಯ ಆಗಿರುವಂತ ಎಸ್ ಜಿ ಕೋಟೆ ಅವರ ಮನದಾಳದ ಮಾತು.